ಎಲ್ರಿಗೂ ನಮಸ್ಕಾರ. ಮಿಡಿಲ್ ಈಸ್ಟ್ನ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದರೆ ಕೆಲವು ದೇಶಗಳ ಗಡಿಗಳು ಬದಲಾಗುವತ್ತ ಸಾಗ್ತಾ ಇವೆ. ನಿಮಗೆ ತಿಳಿದಿರುವ ಹಾಗೆ ಹಮಾಸ್, ಹಿಜ್ಬುಲ್ಲಾ, ಹೌತಿ ಈ ಎಲ್ಲ ಮಿಲಿಷಿಯಾ ಗ್ರೂಪ್ಗಳ ಶಕ್ತಿಯನ್ನು ಕುಂದಿಸಿದ್ದು, ಜೊತೆಗೆ ನಿರ್ನಾಮ ಮಾಡಿದ್ದು ಇಸ್ರೇಲ್. ಅದೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಹಾಗಿದ್ರೆ ಸಿರಿಯಾದಲ್ಲಿ ಈಗ ನಡೆದಿರತಕ್ಕಂತಹ ಬೆಳವಣಿಗೆಗಳಿಗೆ ಕಾರಣ ಯಾರು? ಅದರ ಹಿಂದಿರುವ ಸೂತ್ರಧಾರ ಯಾರು? ಅದು ಇಸ್ರೇಲ್. ಅಲ್ಲಿ ಇಸ್ರೇಲ್ ಸೈಲೆಂಟ್ ಆಗಿ ತನ್ನ ಚಾಣಾಕ್ಷ ಬುದ್ಧಿಯನ್ನು ಪ್ರದರ್ಶಿಸಿತು. ಹೇಗೆ ಅಂದರೆ, ಇಸ್ರೇಲ್ ಅಮೇರಿಕ ಜೊತೆಗೂಡಿ ಟರ್ಕಿಯ ನೆರವಿನಿಂದ ಈ ಆಪರೇಷನ್ ಮಾಡಿತ್ತು. ಅದರ ಪರಿಣಾಮವಾಗಿ ಬಾಷರ್ ಅಲ್ ಅಸದ್ ದೇಶ ಬಿಟ್ಟು ರಷ್ಯಾಕ್ಕೆ ಪಲಾಯನಗೈಯುವುದು ಅನಿವಾರ್ಯ ಆಯಿತು. ಆತ ಪಲಾಯನಗೈದ ಕೂಡ. ಈ ಮೂಲಕ ಅಸಾದ್ ಕುಟುಂಬದ ಸುದೀರ್ಘ 54 ವರ್ಷದ ಆಡಳಿತಕ್ಕೆ ಇತಿಶ್ರೀ ಹಾಕಲಾಯಿತು. 30 ವರ್ಷ ಬಾಷರ್ ಅಲ್ ಅಸದ್ನ ತಂದೆ, ನಂತರ 24 ವರ್ಷ ಬಾಷರ್ ಅಲ್ ಅಸದ್, ಅದರಲ್ಲೂ 11 ವರ್ಷ ಸುಗಮವಾಗಿ ಆಳಿದ. ನಂತರದ 13 ವರ್ಷ 2011ರಿಂದ ಈಚೆಗೆ 13 ವರ್ಷ ಆಂತರಿಕ ಯುದ್ಧದಲ್ಲೇ ಸಾಗಿತು. ರಷ್ಯಾದ ಸೇನೆಯ ಸಹಾಯದಿಂದ ಈವರೆಗಾದರೂ ಹಿಡಿದು ನಿಂತದ್ದು. ಅದು ಕೂಡ ಈಗ ವಿಫಲವಾಗಿ ಆಡಳಿತ ಇಲ್ಲಿಗೆ ಅಸಾದ್ ಕುಟುಂಬದ ಅಂತ್ಯ ಆಯಿತು. ಕ್ಷಮಿಸಿ, ಅಸಾದ್ ಕುಟುಂಬದ ಆಡಳಿತ ಅಂತ್ಯ ಆಯಿತು. ಆತ ರಷ್ಯಾಕ್ಕೆ ಪಲಾಯನಗೈಯುವಾಗ ತುಂಬ ಕೋಟಿಗಳ 2000 ಚಿಲ್ಲರೆ ಕೋಟಿಗಳನ್ನು ತೆಗೆದುಕೊಂಡು ಹೋದ ಅನ್ನುವಂತಹ ಆರೋಪ ಅಲ್ಲ, ಅದು ಸತ್ಯ ಸಂಗತಿ. ಅವನಿಗೆ ಜೀವಿಸಬೇಡವಾ, ರಷ್ಯಾದಲ್ಲಿ ತೆಗೆದುಕೊಂಡು ಹೋದ. ಎಲ್ಲ ಆಪರೇಷನ್ ನಡೆದದ್ದು ಮೊಸಾದ್ನ ಮುಂದಾಳತ್ವದಲ್ಲಿ. ಮೊಸಾದ್ ಅಮೆರಿಕದ CIA ಜೊತೆ ಕೈ ಜೋಡಿಸಿ ಟರ್ಕಿಯ ನೆರವನ್ನು ಕೇಳಿತು. ಟರ್ಕಿಗೆ ಏನಾಗಿದೆ ಅಂದರೆ, ಸಿರಿಯಾದಲ್ಲಿ ಈ ಬಾಷರ್ ಅಲ್ ಅಸಾದ್ನ ಕುಟುಂಬದ ಮಂದಿ ಆಡಳಿತ ನಡೆಸುವಾಗ ಅಲ್ಲಿರುವಂತಹ ಸುನ್ನಿ ಕುಟುಂಬಗಳು ಟರ್ಕಿ ದೇಶಕ್ಕೆ ಪಲಾಯನಗೈದಿದ್ದವು. ಯಾಕೆಂದರೆ ಈ ಬಾಷರ್ ಅಲ್ ಅಸಾದ್ ಒಬ್ಬ ಶಿಯಾ ಪಂಗಡದವ. ಹಾಗಿರುವಾಗ ಇವರು ಸುನ್ನಿ ಪಂಗಡಗಳನ್ನು ನಿರ್ನಾಮ ಮಾಡುವತ್ತ ಸಾಗ್ತಾ ಇರುವಾಗ ಕೆಲವರು ಜೀವಭಯದಿಂದ ಟರ್ಕಿಗೆ ಪಲಾಯನಗೈದಿದ್ದರು. ಹಾಗೆ ಅಲ್ಲಿ ಅಭಯಾರ್ಥಿಗಳ ಸಂಖ್ಯೆ ಮಿತಿ ಮೀರಿದಾಗ ಟರ್ಕಿಗೆ ಮೊದಲೇ ಅವರ ದೇಶದ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ. ಅದರಲ್ಲೂ ಈಗ ವಿದೇಶದಿಂದ ಬೇರೆ ದೇಶಗಳಿಂದ ಬಂದಂತಹ ಈ ಅಭಯಾರ್ಥಿಗಳನ್ನು ಕೂಡ ಅವರಿಗೆ ಸಾಕುವುದು ತುಂಬ ಹೊರೆಯಾಗ್ತಾ ಇತ್ತು. ಹಾಗಿರುವಾಗ ಅಲ್ಲಿಯ ಆಡಳಿತ ಚೇಂಜ್ ಮಾಡಿದರೆ ಇಲ್ಲಿನ ಅಭಯಾರ್ಥಿಗಳನ್ನು ಹೊರ ಹಾಕ್ಬೋದು ಎನ್ನುವಂತಹ ಲೆಕ್ಕಾಚಾರ ಅವರದ್ದು. ಎಲ್ಲರೂ ಅವರವರ ದೇಶದ ಹಿತವನ್ನೇ ಬಯಸಿದ್ದು ನೋಡಿ. ಹಾಗಿರುವಾಗ ಟರ್ಕಿ ಅದಕ್ಕೆ ಕೈ ಜೋಡಿಸಿತು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ವೆಪನ್ಗಳನ್ನು HTS ಸುನ್ನಿ ಬಂಡುಕೋರ ಪಡೆಗೆ ನೀಡಿತು. ಜೊತೆಗೆ ಕುರ್ದಿಶ್ ಪಡೆ ಇನ್ನೊಂದಿದೆ, ಅದಕ್ಕೆ ಅಮೇರಿಕ ಕೂಡ ಸಹಾಯ ನೀಡಿತು. ಹೀಗೆ ಕುರ್ದಿಶ್, HTS ಸಹಿತ ಬೇರೆ 3-4 ಬಂಡುಕೋರ ಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಬಾಷರ್ ಅಲ್ ಅಸಾದ್ನ ಪದಚ್ಯುತ ಮಾಡುವಲ್ಲಿ ಯಶಸ್ವಿಯಾದರು. ಹಾಗೆ ಅವರು ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಇನ್ನೇನು ಅಧಿಕಾರ ಹಿಡಿದು ಸರ್ಕಾರ ರಚನೆಲಾಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದಲ್ವ. ಈ ಟೈಮ್ ನೋಡಿಕೊಂಡೇ ಇಸ್ರೇಲ್ ಏನು ಮಾಡಿತು? ಇಸ್ರೇಲ್ ಒಂದು ಕಡೆ HTSಗೆಲ್ಲ ಸಪೋರ್ಟ್ ಕೊಟ್ಟಿತ್ತು, ನೀವು ಅಟ್ಯಾಕ್ ಮಾಡಿ ಅಂತ. ಅವರು ಇವರನ್ನು ಬಾಷರನ್ನು ಓಡಿಸಿದ ಕೂಡಲೇ ಬಾಷರ್ನ ಸೈನ್ಯ ತುಂಬ ಜೈವಿಕ, ರಾಸಾಯನಿಕ ಹಾಗೆ ಮನುಕುಲಕ್ಕೆ ಮಾರಕವಾಗುವಂತಹ ಹಲವಾರು ಮಾರಕಾಸ್ತ್ರಗಳ ಸಂಗ್ರಹ ಸಿರಿಯಾದಲ್ಲಿ ಇದೆ ಅಂತ ಹೇಳಿಕೊಂಡು ಆ ಸಂಗ್ರಹ ಮಾಡಿಟ್ಟಂತಹ ಒಂದು 350ರಿಂದ 500 ಕೇಂದ್ರಗಳಿಗೆ, ಅಲ್ಲಿನ ಸ್ಟಾಕ್ ಇಟ್ಟಂತಹ ಶಸ್ತ್ರಾಸ್ತ್ರ ಸ್ಟಾಕ್ ಇಟ್ಟಂತಹ ಪ್ಲೇಸ್ಗಳಿಗೆ ಗುರಿ ಮಾಡಿ ತುಂಬ ಮಾರಣಾಂತಿಕ ಬಾಂಬ್ಗಳನ್ನು ಹಾಕಿ ಅವುಗಳನ್ನೀಗ ನಾಶಪಡಿಸಿದೆ. ಜೊತೆಗೆ ಇಸ್ರೇಲ್ ಗಡಿ ಹಂಚಿಕೊಂಡಿರುವಂತಹ ಸಿರಿಯಾ ದೇಶದ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಗೋಲಾನ್ ಗುಡ್ಡ ಅನ್ನುವಂತಹ ಒಂದು ಗುಡ್ಡ ಇದೆ. ಅದು ತುಂಬ ಆಯಕಟ್ಟಿನ ಪ್ರದೇಶ. ಅಲ್ಲಿ ನಿಂತು ಸಸೂಕ್ಷ್ಮವಾಗಿ ಈ ಸೈನಿಕರಿಗೆ ನೋಡಿದರೆ ಎದುರಾಳಿ ಆಕ್ರಮಣ ಮಾಡಲಿಕ್ಕೆ ಬರ್ತಿದ್ರೆ ತುಂಬ ದೂರದಿಂದಲೇ ಅದನ್ನು ಅರಿಯುವಂತಹ ಒಂದು ಸೌಕರ್ಯ ಇರುವಂತಹ ಗುಡ್ಡ ಅದು. ಆ ಬಾಲನ್
ಭೂಖಂಡದ 2/3 ಭಾಗ ಈವರೆಗೂ ಇಸ್ರೇಲ್ ಕೈವಶದಲ್ಲೇ ಇತ್ತು. ಅದನ್ನೀಗ ಸಂಪೂರ್ಣವಾಗಿ ಅತಿಕ್ರಮಣ ಮಾಡಿದೆ ಇಸ್ರೇಲ್. ಜೊತೆಗೆ ಈ ಎರಡೂ ದೇಶಗಳ ಸೈನಿಕರಾಗಲಿ ನಾಗರಿಕರಾಗಲಿ ಹೋಗದೇ ಇರತಕ್ಕಂಥ ಒಂದು ಬಫರ್ ಝೋನ್ ವಲಯ ಇದೆ ಸಿರಿಯಾ ಹಾಗೂ ಇಸ್ರೇಲ್ ನಡುವೆ. ಆ ಬಫರ್ ಝೋನ್ ವಲಯವನ್ನು ಕೂಡ ಕೈವಶ ಮಾಡಿಕೊಂಡು ಅದನ್ನು ದಾಟಿ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನ 25 ಕಿಲೋಮೀಟರ್ ದೂರದ ತನಕ ಇದೀಗ ಇಸ್ರೇಲ್ ಸೈನ್ಯ ಬಂದು ನಿಂತಿದೆ. ಇನ್ನೀಗ ಇವರ ಅತಿಕ್ರಮಣ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ಗೆ ಈಗ ತನ್ನ ದೇಶದ ಭೂಭಾಗವನ್ನು ವಿಸ್ತರಿಸಬೇಕೆಂಬಂಥ ಆಕಾಂಕ್ಷೆ ಇದೆ. ಆ ಮಹತ್ವಾಕಾಂಕ್ಷೆ ಮುಂಚಿನಲೂ ಇತ್ತು, ಅದನ್ನು ಈಗ ಅದು ಸಾಕಾರಗೊಳಿಸ್ತಾ ಇದೆ. ಇದೆಲ್ಲದೂ ಕಾರಣವಾಗಿದ್ದು 2023 ಅಕ್ಟೋಬರ್ 7 ಹಮಾಸ್ ಮಾಡಿದಂತಹ ಒಂದು ಬ್ಲಂಡರ್ ತೀರ್ಮಾನದಿಂದ. ಅದರ ಪರಿಣಾಮವಾಗಿ ಇದೀಗ ನಷ್ಟ ಆದದ್ದು ಇರಾನ್ಗೆ. ಅದಕ್ಕೆ ಹೇಳೋದು, ತಲೆ ಗಟ್ಟಿ ಇದೆ ಅಂತ ಬಂಡೆ ಕಲ್ಲಿಗೆ ಚಚ್ಚಬಾರ್ದು ಅಂತ. ಇಸ್ರೇಲ್ ಎಂಬ ದೇಶ ಅಮೇರಿಕವನ್ನೇ ತನ್ನ ಕೈಯ ಒಳಗೆ ಹಿಡಿಯುವಾಗ ಈ ಇರಾನ್ ಎಲ್ಲ ಯಾವ ಲೆಕ್ಕ? ಅದನ್ನು ಇರಾನ್ನ ನಾಯಕರು ಮನಗಾಣಬೇಕಿತ್ತು. ಇರಾನ್ನ ಮುಖ್ಯಸ್ಥ ಆಯತುಲ್ಲಾ ಖೊಮೇನಿ ಒಬ್ಬ ಇಸ್ಲಾಂ ಮೂಲಭೂತವಾದಿ ನಾಯಕ. ಈ ಇಸ್ಲಾಂ ಮೂಲಭೂತವಾದ ಹೊಂದಿರುವ ನಾಯಕರಿರಲಿ, ಯಾವುದೇ ಜನರಿರಲಿ, ಅವರಿಗೆ ಅಂದರೆ ಮತಾಂಧತೆ ಜಾಸ್ತಿ ತಲೆಗೆ ಹೋದರೆ ಮತ್ತು ಬುದ್ಧಿ ಅವರಿಗೆ ಅಷ್ಟಾಗಿ ವರ್ಕ್ ಆಗೋದಿಲ್ಲ. ಅದರ ಪರಿಣಾಮವೇ ಈಗ ಇರಾನ್ ಅನುಭವಿಸ್ತಾ ಇರುವಂಥದ್ದು. ತನಗೊಂದು ಆಪ್ತ ದೇಶ ಅಂತ ಇದ್ದ ತನ್ನದೇ ಶಿಯಾ ಪಂಗಡದ ನಾಯಕ ಲೀಡರ್ ಆಗಿರುವಂತಹ ದೇಶ ಇದ್ದ ಸಿರಿಯಾ ಕೂಡ ಅದಕ್ಕೆ ಕಳ್ಕೊಳ್ಳುವಂತಾಯಿತು. ಅವುಗಳ ಮಿಲಿಷಿಯಾ ಗ್ರೂಪ್ ಆದಂತಹ ಹಿಜ್ಬುಲ್ಲಾದ ಪ್ರಮುಖ ನಾಯಕರೆಲ್ಲ ಮಟಾಶಾದರು. ಹೌತಿ ಬಂಡುಕೋರರ ಶಸ್ತ್ರಾಸ್ತ್ರವು ಕೂಡ ಬರಿದಾಗುತ್ತಾ ಬಂತು. ಈ ಮೂಲಕ ತಾನೇ ಪೋಷಿಸಿ ಬೆಳೆಸಿದ್ದಂತಹ ಹಿಜ್ಬುಲ್ಲಾ ಆಗಲಿ ಹೌತಿ ಆಗಲಿ ಇದೀಗ ನಾಶ ಆಗುವತ್ತ ಸಾಯಿತು. ಹಮಾಸ್ಗೆ ಯಾಕಾಗಿ ಬೆಂಬಲ ಕೊಡಬೇಕಿತ್ತು? ಅವರು ಸುನ್ನಿ ಪಂಗಡದವರು. ಆದರೂ ಕೂಡ ಅಮೇರಿಕದ ಬೆಂಬಲಿತ ರಾಷ್ಟ್ರ ಇಸ್ರೇಲ್ ಅನ್ನುವಂತಹ ಕಾರಣಕ್ಕೋಸ್ಕರ ಇಸ್ರೇಲ್ನ ಮೇಲೆ ಹಾಗೆ ಮಾಡಿ ಈ ರೀತಿಯ ಬೆಳವಣಿಗೆಗಳಿಗೆ ಅದು ಕಾರಣ ಆಯಿತು. ಇದರಿಂದಾಗಿ ಪರಿಣಾಮ ಆದದ್ದು ಇರಾನ್ಗೆ ಹೆವಿ ಲಾಸ್. ಜೊತೆಗೆ ರಷ್ಯಾಕ್ಕೂ ಕೂಡ ಲಾಸ್ ಇದೆ. ಬಟ್ ಇರಾನ್ನ ನಾಯಕರ ಹಾಗೆಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ತುಂಬ ಬುದ್ಧಿವಂತ. ಆತ ಮೊದಲು ಗೂಢಾಚಾರಿಕೆಯ ಮುಖ್ಯಸ್ಥನು ಕೂಡ ಆಗಿದ್ದ. ಅದರಿಂದ ಯಾವ ಟೈಮಲ್ಲಿ ಏನು ಆಟ ಆಡಬೇಕು, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಬಿ ಫೈಲ್ ಆದರೆ ಪ್ಲ್ಯಾನ್ ಸಿ, ಹಾಗೆ ಒಂದು 3-4 ಪ್ಲ್ಯಾನ್ಗಳನ್ನು ಇಟ್ಟುಕೊಂಡೇ ಈ ಆಟ ಆಡುವಂಥದ್ದು ಪುತಿನ್ಗೆಲ್ಲ ಅದು ಸರ್ವೇ ಸಾಮಾನ್ಯ. ಹಾಗಿರುವಾಗ ಪುತಿನ್ ಈಗ ಲೆಕ್ಕಾಚಾರ ಹಾಕುವಂಥದ್ದು ಏನು ಅಂತಂದರೆ, ಹೊಸದಾಗಿ ಬಂದಂತಹ HTSನ ಬಂಡುಕೋರ ಪಡೆಗಳ ನಾಯಕರುಗಳೊಂದಿಗೆ ಚರ್ಚೆ ಮಾಡಿ ಅವರ ನೌಕಾನೆಲೆಯನ್ನು ಅಲ್ಲೇ ಮುಂದುವರಿಸಲಿಕ್ಕೆ ಮಾಡುವಂತಹ ಪ್ರಯತ್ನ ಇದೀಗ ಪುತಿನ್ನ ಕಡೆಯಿಂದ ಆಗ್ತಾ ಇವೆ. ಅದಕ್ಕೋಸ್ಕರವಾಗಿ ಹಲವಾರು ರಹಸ್ಯ ಸಭೆಗಳನ್ನು ಕೂಡ ರಷ್ಯಾ ನಡೆಸಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಅದು ಸಾಧ್ಯವಾಗದಿದ್ದರೆ ಹೇಗೂ ನೌಕಾನೆಲೆಯನ್ನು ಬಿಡಬೇಕು ಅಂತ ಆದರೂ ಕೂಡ ರಾಜತಾಂತ್ರಿಕ ಸಂಬಂಧವನ್ನು ಉಳಿಸುವತ್ತ ರಷ್ಯಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಇಲ್ಲದಿದ್ದರೆ ಇಲ್ಲಿ ಮಿಡಲ್ ಈಸ್ಟಲ್ಲಿ ಜಿಯೋ ಪಾಲಿಟಿಕ್ಸ್ ತುಂಬ ಚೇಂಜ್ ಆಗ್ತದೆ ನೋಡಿ. ಈಗ ಸಿರಿಯಾ ಅಮೇರಿಕ ಹಾಗೂ ಇಸ್ರೇಲ್ ಹೇಳಿದಾಗೆ ಕೇಳುವಂತಹ ದೇಶ ಆಗಿ ಬದಲಾಯಿತು. ಮುಂಚೆ ಅದು ರಷ್ಯಾದ ಕೈಗೊಂಬೆಯಾಗಿದ್ದಂತಹ ದೇಶ ಈಗ ಇಸ್ರೇಲ್ ಕಡೆಗೆ ಬಾಲದ ಕಾರಣ ಅಲ್ಲಿ ರಷ್ಯಾಕ್ಕೊಂದು ಮೈನಸ್ ಆಯಿತು. ಸೊ ಅದು ಮಿಡಲ್ ಈಸ್ಟಲ್ಲಿ ತುಂಬ ಆಯಕಟ್ಟಿನ ಪ್ರದೇಶ ಆಗಿರುವುದರಿಂದ ಆ ಜಿಯೋ ಪಾಲಿಟಿಕ್ಸಲ್ಲಿ ಅದು ರಷ್ಯಾಕ್ಕೆ ತುಂಬ ವೀಕ್. ರಷ್ಯಾ ಈಗ ಆಲ್ರೆಡಿ ಉಕ್ರೇನ್ ವಾರಲ್ಲಿ ಎಂಗೇಜ್ ಆಗಿರುವಂತಹ ಕಾರಣ ಬಾಸರ್ ಅಲ್ ಅಸಾದ್ಗೆ ಹೆಚ್ಚು ನೆರವು ನೀಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಾಸರ್ ಅಲ್ ಅಸಾದ್ನಲ್ಲಿ ನೀನು ನಮ್ಮ ದೇಶಕ್ಕೆ ಬಾ ಅಂತ ಅಭಯ ಕೊಟ್ಟದ್ದು. ಪುತಿನ್ ಹಾಗಂತ ಹೇಳಿ ಇರಾನ್ನ ಆಯತುಲ್ಲಾ ಖೊಮೇನಿ ಆಗಲ್ಲ, ಬಹಳ ಬುದ್ಧಿವಂತ. ಟೈಮ್ ನೋಡಿ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಅದು ಮಾಡಲಿಕ್ಕೆ ಪುತಿನ್ ನಿಸ್ಸೀಮ. ಅದಕ್ಕೆ ಉದಾಹರಣೆ, ಉಕ್ರೇನ್ ಜೊತೆಗಿನ ವಾರಲ್ಲಿ ಹಿನ್ನಡೆಯಾದಾಗ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ನ ಜೊತೆ ಸೌಹಾರ್ದತೆ ಮಾಡಿಕೊಂಡು ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಯ 12,000 ಸೈನಿಕರನ್ನು ಇದೀಗ ಕರೆಸಿ ತನ್ನ ದೇಶದಲ್ಲಿ ಇರಿಸಿಕೊಂಡು ಉಕ್ರೇನ್ ವಿರುದ್ಧ ವಾರ್ ನಡೆಸುವಂಥದ್ದು. ಅದರಲ್ಲಿ ಯಾವ ರೀತಿ ಮೇಲುಗೈ ರಷ್ಯಾ ಕಾಣ್ತಾ ಇದೆ ಅನ್ನುವಂಥದ್ದು ದಿನಂಪ್ರತಿ ವರದಿ ನೋಡಿದರೆ ಗೊತ್ತಾಗ್ತದೆ. ಈಗ ದಿನಂಪ್ರತಿ ಉಕ್ರೇನ್ನ 1,000ಕ್ಕಿಂತಲೂ ಹೆಚ್ಚು ಸೈನಿಕರು ಸರಾಸರಿ ಸಾಯ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಉಕ್ರೇನ್ ಸೈನಿಕರಿಗೆ ಶರಣಾಗಲಿಕ್ಕೂ ಕೂಡ ಅವರು ಉತ್ತರ ಕೊರಿಯಾದ ಸೈನಿಕರು ಅವಕಾಶ ನೀಡ್ತಿಲ್ಲ ಅಂತೆ.
ಈಗ ಒಂದು ದೇಶ ಎಷ್ಟು ಬಲಾಢ್ಯ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ಭೌಗೋಳಿಕವಾಗಿ ವಿಸ್ತಾರದಿಂದ ಮಾತ್ರ ಅಲ್ಲ, ಅವುಗಳಲ್ಲಿ ಎಷ್ಟು ಟೆಕ್ನಾಲಜಿ ಇದೆ, ಏರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ರ ಅಡಿಪಾಯದ ಮೇಲೆ. ಇಸ್ರೇಲ್ ಕೂಡ ಬಹಳ ಸ್ಟ್ರಾಟಜಿಕ್ ಆಗಿ ಏರ್ ಫೋರ್ಸ್ ಅಲ್ಲಿ ಫಸ್ಟ್ಗೆ ಅಟ್ಯಾಕ್ ಮಾಡೋದು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾಶ ಮಾಡಿ ನಂತರ ಭೂಮಿಯ ಮೂಲಕ ದಾಳಿ ಮಾಡುವಂಥ ಈ ಸ್ಟ್ರಾಟಜಿ ಇಸ್ರೇಲ್ನದ್ದು. ಅದಲ್ಲದು ಬಹಳ ಜೊತೆಗೆ ಅವರ ಹತ್ರ ಒಳ್ಳೆಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಮೊಸಾದ್. ಅದರ ನೆಟ್ವರ್ಕ್ಗಳು ತುಂಬ ಸ್ಟ್ರಾಂಗ್. ಇಂಟೆಲಿಜೆನ್ಸ್ ಅನ್ನುವಂಥದ್ದು ಯುದ್ಧದಲ್ಲಿ ತುಂಬ ಮುಖ್ಯವಾದ ವಿಚಾರ. ಯಾವುದೇ ಒಂದು ದೇಶವನ್ನು ಬುಡಮೇಲು ಮಾಡಲಿಕ್ಕೂ ಕೂಡ ಇಂಟೆಲಿಜೆನ್ಸ್ ಇಂದ ಸಾಧ್ಯ ಇದೆ. ಅದಕ್ಕೆ ಉತ್ತಮ ಉದಾಹರಣೆ ಈ ಸಿರಿಯಾ ದೇಶ. ಈ HTS ಮುಖ್ಯಸ್ಥನ್ನು ಈ ಹಿಂದೆ ಅಮೆರಿಕ ಸೆರೆ ಹಿಡಿದಿತ್ತು. ಆಗ ಆತನಿಗೆ ಹೇಳಿದ್ದು, ನಿನಗೆ ಜೀವದಾನ ಕೊಡ್ತೇವೆ, ನಮ್ಮ ಭಿಕ್ಷೆ ನಿನ್ನ ಜೀವ, ಹಾಗಿರುವಾಗ ಇನ್ನು ನೀನು ನಮಗೋಸ್ಕರ ಕೆಲಸ ಮಾಡಬೇಕು. ಅಲ್ಲಿಗೆ ಹೋಗಿ ಅವರ ಸದಸ್ಯರಂತೆ ಅಲ್ಲಿದ್ದುಕೊಂಡು ನಮಗೆ ಅಲ್ಲಿನ ಮಾಹಿತಿಗಳನ್ನೆಲ್ಲ ಪಕ್ಕಾ ನೀಡಬೇಕು, ಇಲ್ಲದಿದ್ದರೆ ನಮ್ಮ ಟ್ರ್ಯಾಕರ್ನ ಮುಖಾಂತರ ನಿನ್ನ ಚಲನವಲನಗಳನ್ನು ಗಮನಿಸಿ ನಿನ್ನನ್ನೇ ನಾವು ಮುಗಿಸ್ತೇವೆ ಅನ್ನುವಂತಹ ಒಂದು ಪಕ್ಕಾ ವಾರ್ನಿಂಗ್ ಕೊಟ್ಟು ಕೆಲಸ ಮಾಡಿದರೆ ಅದಕ್ಕೆ ದುಡ್ಡು ಕೊಡ್ತಾರೆ ಅವರು, ಹೇರಳವರಿಗೆ. ಆ ರೀತಿ ಆತನಿಗೆ ವಾರ್ನಿಂಗ್ ಮಾಡಿ ಆತನನ್ನು ಮತ್ತೆ ಜೈಲಿಂದ ಬಿಡುಗಡೆ ಮಾಡಿ ಬಿಟ್ಟಂಥದ್ದು. ಆ ಆಪರೇಷನ್ ಮಾಡಿ ಅವತ್ತು ಬಾಗ್ದಾದಿಯನ್ನು ಅಮೆರಿಕ ಕೊಂದದ್ದು ಕೂಡ. ಹೀಗೆ ಹಲವಾರು ಮಂದಿ ಭಯೋತ್ಪಾದಕರನ್ನು ಅಮೆರಿಕದ CIA ಬಿಡುಗಡೆ ಮಾಡುವಾಗ ರಹಸ್ಯವಾಗಿ ಬಿಡುಗಡೆ ಮಾಡೋದು, ಅವರನ್ನು ಅರೆಸ್ಟ್ ಮಾಡಿದ್ದು ಕೂಡ ಪಬ್ಲಿಕ್ ಮಾಡೋದಿಲ್ಲ, ಮಾಡಿ ಅವರನ್ನು ಇಂಟ್ರಾಗೇಷನ್ ಮಾಡಿ ಬಿಡುಗಡೆ ಮಾಡುವಾಗ ಆತನ ತಲೆಗೆ $1,000,000 ಬಹುಮಾನವನ್ನು ಘೋಷಣೆ ಮಾಡೋದು, ಈತನನ್ನು ಹುಡುಕಿ ಕೊಟ್ಟವರಿಗೆ ಇಷ್ಟು $1 million ಬಹುಮಾನವಾಗಿ ಕೊಡ್ತೇವೆ ಅಂತ. ಅದು ಅಮೆರಿಕದ ವಿರೋಧಿ ಪಾಳೆಯದವರಿಗೆ ಆತನ ಮೇಲೆ ನಂಬಿಕೆ ಹುಟ್ಟಿಸ್ಲಿಕ್ಕೆ ಅವ್ರು ಮಾಡುವಂಥ ಒಂದನೇ ತಂತ್ರ. ಇವನು ಅವರ ಪಾಳೆಯಕ್ಕೆ ಹೋಗಿ ಅಲ್ಲಿನ ಮಾಹಿತಿಯನ್ನೆಲ್ಲ ಇವನೇ ಸೋರಿಕೆ ಮಾಡಿ ಇವರಿಗೆ ರವಾನೆ ಮಾಡ್ತಾನೆ ಸೀಕ್ರೆಟ್ ಆಗಿ. ಸೊ ಅಮೆರಿಕದ ವಿರೋಧಿ ಕೃತ್ಯಕ್ಕೆ ಆತನನ್ನೇ ಮುಂದೆ ಕೂರಿಸ್ತಾರೆ. ಯಾಕಂದರೆ ಆತನ ತಲೆಗೆ ಅಲ್ವಾ CIA $1,000,000 ಘೋಷಣೆ ಮಾಡಿತ್ತು. ಹಾಗಿರುವಾಗ ಈತ ಪಕ್ಕಾ ಅಮೆರಿಕ ವಿರೋಧಿ ಅಂತ ಅಮೆರಿಕದ ಶತ್ರುಗಳಿಗೆ ಕನ್ಫರ್ಮ್ ಆಯ್ತಲ್ಲ. ಇದೊಂದು ಸ್ಟ್ರಾಟಜಿ, CIA ತಂತ್ರ. ಇರಾನ್ನ ಆಯತುಲ್ಲಾ ಖೊಮೇನಿಯ ಜೊತೆಯೂ ಕೂಡ ಅಮೆರಿಕದ CIA ಏಜೆಂಟ್ರಿದ್ದಾರೆ, ಇಸ್ರೇಲ್ನ ಮೊಸಾದ್ ಏಜೆಂಟ್ರಿದ್ದಾರೆ. ಇಸ್ರೇಲ್ ಈಗ ಚಾಣಾಕ್ಷತನದಿಂದ ಮಿಡ್ಲ್ ಈಸ್ಟಲ್ಲಿ ತನ್ನ ಬಾಹುಳ್ಯವನ್ನು ವಿಸ್ತರಿಸುವುದರ ಜೊತೆಗೆ ತನ್ನ ನೆರೆಹೊರೆಯ ದೇಶದಿಂದ ಬರಬಹುದಾದಂತಹ ಅಪಾಯಗಳನ್ನೆಲ್ಲ ಮೆಟ್ಟಿ ನಿಂತಿತ್ತು ಅಂತ ಹೇಳ್ಬೋದು. ಒಂದು ಕಡೆ ಈಜಿಪ್ಟ್ನ ಜೊತೆಗೆ ದ್ವೇಷ ಇತ್ತು, ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡಿತು. ಇತ್ತ ಜಾರ್ಡಾನ್ ಅವರ ಜೊತೆಯೂ ಸಂಧಾನ ಮಾಡಿಕೊಂಡಿತು. ಇದೀಗ ಹಿಜ್ಬುಲ್ಲಾ ಜೊತೆಯೂ ಕೂಡ ಕದನ ವಿರಾಮ ಆಗಿದೆ. ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಕ್ಷಿಪಣಿ ಹಾರಿಸ್ತಾರೆ, ಬಿಟ್ಟರೆ ದೊಡ್ಡ ಮಟ್ಟಿನ ಯುದ್ಧ ಇಲ್ಲ. ಈಗ ಇರುವಂಥದ್ದು ಸಿರಿಯಾದಿಂದ ಅಪಾಯ. ಅದನ್ನು ಈಗ ಇರುವ ಅಪಾಯ ಅಲ್ಲ, ಮುಂದೆ ಬರಬಹುದಾದಂಥ ಅಪಾಯವನ್ನು ಈಗಲೇ ಕಂಡುಕೊಂಡು ಅಲ್ಲಿನ ಇರುವಂತಹ ಎಲ್ಲ ಜೈವಿಕ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು, ಈ ಥರ ಎಲ್ಲ ಮಾರಕಾಸ್ತ್ರಗಳನ್ನೆಲ್ಲ ನಾಶ ಮಾಡೋದು. ಅಲ್ಲಿನ ನೌಕಾನೆಲೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆಗಿದೆ. ಅಲ್ಲಿ ಏರ್ಫೋರ್ಸನ್ನು ಮಾತ್ರ ಅಷ್ಟಾಗಿ ದೊಡ್ಡ ಅಟ್ಯಾಕ್ ಮಾಡಲಿಲ್ಲ, ಅಲ್ಲಿ ಅಂಥ ದೊಡ್ಡದೇನಿಲ್ಲ ಅಂತ ಏರ್ಫೋರ್ಸಲ್ಲಿ. ಹಾಗಿರುವಾಗ ಅದು ಇಸ್ರೇಲ್ಗೆ ದೊಡ್ಡೊಂದು ಅಪಾಯ ಇರಲಿಕ್ಕಿಲ್ಲ ಅನ್ನೋಂಥ ಲೆಕ್ಕಾಚಾರದಿಂದ ಆಗಿರ್ಬೋದು ಅಲ್ಲಿಗೆ ಅಟ್ಯಾಕ್ ಮಾಡದಿದ್ದದ್ದು. ಕಳೆದ ದಿನ ಒಂದು ಬಾಂಬ್ ಹಾಕಿದ್ದರಲ್ಲಿ ಇದು ಭೂಮಿಯ ಮಧ್ಯ ಪದರದ ತನಕ ಆ ಬಾಂಬ್ ಶೇಕ್ ಮಾಡಿ ರಿಕ್ಟರ್ ಮಾಪನದಲ್ಲಿ 3.0 ತನಕ ಭೂಕಂಪನ ಉಂಟಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬರ್ತಾಯಿವೆ. ಅಂದರೆ ಅಷ್ಟಕ್ಕೂ ಮಾರಕವಾಗಿರತಕ್ಕಂತಹ ಬಾಂಬ್ಗಳೆಲ್ಲ ಇಸ್ರೇಲ್ ಪಕ್ಕ ಇವೆ. ಇಂಥ ಇಸ್ರೇಲ್ನ ವಿರುದ್ಧ ಇರಾನ್ ಅನ್ನುವಂತಹ ದೇಶ ತನ್ನಲ್ಲಿ 6 ಲಕ್ಷ 7 ಲಕ್ಷ ಸೈನಿಕರಿದೆ ಅಂತ. 6 ಲಕ್ಷ 7 ಲಕ್ಷ ಸೈನಿಕರಿದ್ದೇನು ಪ್ರಯೋಜನ ಇಲ್ಲ. ವೆಪನ್ಸ್ ಒಳ್ಳೆ ಟೆಕ್ನಾಲಜಿ ಇರುವಂಥದ್ದು ಬೇಕು. ಹಾಗಿದ್ರೆ ಮಾತ್ರ ಎದುರಾಳಿಯನ್ನು ಸೋಲಿಸಲಿಕ್ಕೆ ಸಾಧ್ಯ. ಅದಲ್ಲದೆ ಕೇವಲ ಮತಾಂಧತೆಯ ಮೂಲಕವೋ ಅಥವಾ ಮೈಕದ ಮೂಲಕ ಮಾಡುವಂತಹ ಪ್ರಚೋದನಕಾರಿ ಭಾಷಣದ ಮೂಲಕವೋ ಅಥವಾ ಹಳೆಯ ತುಕ್ಕು ಹಿಡಿದ AK-47 ಮೊದಲಾದ ಗನ್ಗಳ ಮೂಲಕವೋ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಾಲ ಹೋಯಿತು. ಈಗ ಏನಿದ್ರೂ ಕೂಡ ಟೆಕ್ನಾಲಜಿಯ ಕಾಲ. 2023 ಅಕ್ಟೋಬರ್ 7ರಂದು ಹಮಾಸ್ ಮಾಡಿದಂತಹ ಒಂದು ಪ್ರಮಾದದಿಂದ ಮಿಡಲ್ ಈಸ್ಟಲ್ಲಿ ಎಷ್ಟೊಂದು ಬದಲಾವಣೆಗಳು ಆದವು ಎಂಬುದು ನಿಮಗೆ ಈಗ ತಿಳಿದಿರ್ಬೋದು. ಎಲ್ಲರೂ ಲೆಕ್ಕಾಚಾರ ಹಾಕಿದ್ದು ಹೆಚ್ಚು ಕಡಿಮೆ ಇವರು ಹಮಾಸನ್ನು ನಿರ್ನಾಮ ಮಾಡ್ಯಾರಂತ. ಇಸ್ರೇಲ್ ಹಮಾಸನ್ನು ನಿರ್ನಾಮ ಮಾಡಿ ಅಲ್ಲಿಗೆ ಸುಮ್ಮನೆ ಕೂತ್ರ ಇಲ್ಲ. ಇದರ ಬೇರೆಲ್ಲಿದೆ, ಅದನ್ನೇ ಕಿತ್ತೊಗಿಬೇಕು. ನಮಗೆ ಶಾಶ್ವತವಾದಂತಹ ಶಾಂತಿ ನೆಮ್ಮದಿ ಬೇಕು. ನಮ್ಮ ದೇಶ
ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಹೀಗೆ ಇನ್ನು ಯಾವತ್ತೂ ಯುದ್ಧ ಮಾಡಿಕೊಂಡು ಇರಬಾರ್ದು. ಇನ್ನು ಮುಂದೆ ಅಕ್ಟೋಬರ್ 7 ನಮ್ಮ ದೇಶದಲ್ಲಿ ಮರುಕಳಿಸಬಾರದು ಎನ್ನುವಂತಹ ಒಂದು ಉತ್ತಮ ರಾಜಕೀಯ ಇಚ್ಛಾಶಕ್ತಿಯೊಂದಿಗೆ ಅಲ್ಲಿನ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರೆಲ್ಲ ಒಗ್ಗಟ್ಟಾಗಿ ಅವರು ಕೆಲಸ ಮಾಡಿರುವಂಥದ್ದು ನಿಜಕ್ಕೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಇಸ್ರೇಲ್ನ ರಾಜಕಾರಣಿಗಳು ನೋಡಿ ಭಾರತ ರಾಜಕಾರಣಿಗಳು ಕಲೀಲಿಕ್ಕೆ ತುಂಬ ಇದೆ. ಇಲ್ಲಿ ಪರಸ್ಪರ ಎಲ್ಲ ವಿಷಯಕ್ಕೂ ಪ್ರತಿಯೊಂದು ವಿಷಯಕ್ಕೂ ಕೆಸರೆ ರಚಾಟ ಮಾಡೋದಲ್ವಾ. ಬೇರೆ ದೇಶದವರ ಮುಂದೆ ನಮ್ಮ ದೇಶದ ಮಾನ ಕಳೆಯುವಂಥ ಹೇಳಿಕೆಗಳನ್ನು ನೀಡುವುದು, ವಿರೋಧ ಪಕ್ಷದ ನಾಯಕ ಆಗಿದ್ದರೆ ಆ ನಾಯಕನ ಘನತೆಗೆ ಅನುಗುಣವಾಗಿ ಮಾತನಾಡಬೇಕೆ ಹೊರತು ಏನಾದರೂ ಬಾಯಿಗೆ ಬಂದಾಗೆ ಮಾತನಾಡೋದಲ್ಲ. ಅದು ವಿರೋಧ ಪಕ್ಷದ ನಾಯಕ ಅರ್ಥೈಸಬೇಕು. ಇಲ್ಲ ಇದ್ದರೆ ವಿರೋಧ ಪಕ್ಷದ ಇಲ್ಲಿರುವಂಥ ಇತರ ಹಿರಿಯ ಗೊತ್ತಿರುವಂಥ ತಿಳುವಳಿಕೆ ಇರತಕ್ಕಂತಹ ನಾಯಕರು ಅದನ್ನು ತಿಳಿ ಹೇಳಬೇಕು. ಆ ನಾಯಕನಲ್ಲಿ ನೀನು ಏನು ರೀತಿ ವಿರೋಧ ಪಕ್ಷ ನಾಯಕ ಅಂತ ಹೇಳಿದರೆ ಸಾಲದು, ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು. ನೀನು ಹೇಳುವ ಸ್ಟೇಟ್ಮೆಂಟ್ ಬೇರೆ ದೇಶಗಳು ಕೂಡ ಗಮನಿಸ್ತವೆ. ಆ ದೇಶಗಳೊಂದಿಗೆ ಇರುವಂತಹ ನಮ್ಮ ಬಾಂಧವ್ಯ ಹಾಳಾಗಬಾರ್ದು, ಆ ರೀತಿ ಮಾತನಾಡಬೇಕು ಅಂತ. ಇಲ್ಲಿ ಸಂಸತ್ತಿಗೆ ಹೋಗುವಾಗ ಯಾವುದೇ ಒಂದು ವಿಭಾಗದವರನ್ನು ಸಂತೋಷಪಡಿಸ್ಲಿಕ್ಕೋಸ್ಕರ ಕೆಲವೊಂದು ದೇಶಗಳ ಹೆಸರನ್ನು ಇಟ್ಕೊಂಡು ಚೀಲದಲ್ಲಿ ಇಟ್ಕೊಂಡು ಓಡಾಡೋದು, ಅವರ ಓಟಿಗೋಸ್ಕರ ಏನಾದರೂ ಬಾಯಿಗೆ ಬಂದಾಗೆ ಹೇಳೋದು, ಇದರಿಂದಾಗಿ ಹಲವು ತೊಂದರೆಗಳಿವೆ. ನಮಗೆ ಇಸ್ರೇಲಿಂದ ಎಷ್ಟೆಲ್ಲ ಉಪಯೋಗಗಳಿವೆ, ತಂತ್ರಜ್ಞಾನಗಳು ಅವರಿಂದ ಸಿಗ್ತಾ ಇವೆ. ಯಾವುದು ಕೇವಲ ರಕ್ಷಣಾ ವಿಷಯದಲ್ಲಿ ಮಾತ್ರ ಅಲ್ಲ, ಕೃಷಿ ಕ್ಷೇತ್ರ ಆಗಿರ್ಬೋದು, ಇನ್ನಿತರ ಬೇರೆ ಹಲವು ವಿಚಾರಗಳಲ್ಲೂ ಕೂಡ ನಮಗೆ ತಂತ್ರಜ್ಞಾನ ಬೇಕು. ಹಾಗಿರುವಾಗ ನಾವು ಯಾಕೆ ಅವರನ್ನು ಸುಮ್ಮನೆ ಮತ್ತೊಂದು ವಿಭಾಗದವರನ್ನು ಸಂತೋಷಪಡಿಸಲಿಕ್ಕೋಸ್ಕರ ಕೇವಲ ರಾಜಕೀಯ ಒಂದು ದೃಷ್ಟಿಕೋನದಿಂದ ನಾವು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದು? ವಿರೋಧ ಪಕ್ಷ ನಾಯಕ ಅನ್ನುವಾಗ ಆ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಇಲ್ಲದಿದ್ದರೆ ಭಾರತದ ಜನರು ಕೂಡ ಈಗ ವಿದ್ಯಾವಂತರು, ಹಿಂದಿನ ಆಗಲ್ಲ. ಕಳೆದಲ್ಲೇ 99 ಸೀಟ್ ಬಂತು. ಇನ್ನು ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅದು 99 ಇರೋದು 9 ಲೆಸ್ ಆಗಿ 9 ಸೀಟಿಗೆ ಸೀಮಿತ ಆಗ್ಬೋದು. ಇನ್ನು ಮಿಡಲ್ ಈಸ್ಟಲ್ಲಿ ಹಲವು ಬದಲಾವಣೆಗಳು ಆಗಲಿಕ್ಕಿವೆ. HTS ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸಿರಿಯಾದಲ್ಲಿ ಯಾವ ರೀತಿ ಆಡಳಿತ ಹೇರಿಕೆ ಮಾಡ್ತವೆ ಅನ್ನುವಂಥದ್ದನ್ನು ಕೂಡ ನಮಗೆ ಕಾದು ನೋಡಬೇಕು. ಹೀಗೆ ಹೇಳ್ತಾ ಇದೆ ಅದು ಎಲ್ಲ ಧರ್ಮೀಯರನ್ನು ನಾವು ಒಂದೇ ರೀತಿಯಲ್ಲಿ ನೋಡ್ತೇವೆ. ಇಲ್ಲಿ ಶರೀಅತ್ ನಿಯಮಗಳನ್ನು ಅನುಷ್ಠಾನ ಮಾಡೋದಿಲ್ಲ, ಎಲ್ಲ ಧರ್ಮದವರಿಗೂ ಕೂಡ ಇಲ್ಲಿ ಚಂದಕ್ಕೆ ಬದುಕ್ಬೋದು ಅನ್ನುವಂಥ ಮಾತುಗಳನ್ನೆಲ್ಲ ಈಗ ಹೇಳ್ತಾ ಇವೆ. ಅದು ಎಲ್ಲ ಈ ರೀತಿಯ ಸಂಘಟನೆಗಳ ನಾಯಕರು ಮೊದಲಿಗೆ ಹಾಗೆ ಹೇಳುವಂಥದ್ದು. ಅಧಿಕಾರ ಸಿಕ್ಕಿದ ಮೇಲೆ ಸ್ವಲ್ಪ ತಿಂಗಳುಗಳು ಕಳೆದ ಮೇಲೆ ಅವರ ವರಸೆ ಬದಲಾಗುತ್ತಾ ಅವರ ಮೂಲ ಸ್ವಭಾವಕ್ಕೆ ಅವರು ಮರಳಿ ಬರ್ತಾರೆ. ಅದು HTSನ ನಾಯಕನ ವಿಚಾರದಲ್ಲಿ ಹಾಗೆ ಆಗ್ತದೆ ಅನ್ನುವಂಥದ್ದು ನಾವು ಕಾದು ನೋಡಬೇಕು. ಹಾಗೂ ಮಿಡಲ್ ಈಸ್ಟಲ್ಲಿ ಇನ್ನು ಮುಂದೆ ಯಾವ ಥರದ ಬೆಳವಣಿಗೆಗಳು ನಡೆಯುತ್ತವೆ, ರಷ್ಯಾದ ಏನು ಆಧಿಪತ್ಯ ಅಲ್ಲಿ ಇನ್ನೂ ಕಂಟಿನ್ಯೂ ಆಗ್ತದಾ ಇಲ್ವೇ ಅನ್ನುವಂಥದ್ದು ಎಲ್ಲ ಮುಂದೆ ತಿಳಿಬೇಕಾದಂತಹ ವಿಚಾರ.